ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ನು ಇನ್ ವಿದೇಶಿ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಗ್ಗೆ ಹೇಳಬೇಕು ಅಂತಂದರೆ ಇದು ರಾಮನವಮಿಯ ವ್ಲಾಗ್. ರಾಮನವಮಿ ಆಗಲೇ ಹೋದ ತಿಂಗಳೇ ಆಯಿತು, ಬಟ್ ಸ್ಟಿಲ್ ನನಗೆ ಪೋಸ್ಟ್ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ. ಮಿನಿ ಟೂರ್ ಆಫ್ ಮೈ ಗಾರ್ಡನ್ ಅಂತಲೂ ಹೇಳ್ಬೋದು. ನಮ್ಮ ಗಾರ್ಡನಲ್ಲೇ ಬೆಳೆದಿದ್ದಂಥ ಹೂವನ್ನೆಲ್ಲ ಸೇರಿಸಿ ಆ ದೇವ್ರ ಪೂಜೆ ಮಾಡಿದಂಥದ್ದು. ಇಲ್ಲಿ ಇವಾಗ ವಿಂಟರ್ ಸ್ಟಾರ್ಟ್ ಆಗ್ತಿದೆ. ಈ ಸಮ್ಮರಲ್ಲಿ ಎಷ್ಟು ಚೆನ್ನಾಗಿ ಗಿಡಗಳನ್ನೆಲ್ಲ ಬೆಳೆಸಿದ್ವಿ, ಆದರೆ ವಿಂಟರ್ ಸ್ಟಾರ್ಟ್ ಆಗ್ತಿದ್ದಾಗೆ ಪಾಪ ಗಿಡಗಳೇ ಒಂಥರ ಫ್ರೀಸ್ ಆಗಿಬಿಡುತ್ತೆ. ನಾವೇ ಆಚೆ ಹೋಗೋಕ್ಕಾಗಲ್ಲ. ಆ ಥರ ಫ್ರೀಸಿಂಗ್ ಟೆಂಪ್ರೇಚರ್ಸಲ್ಲಿ ಏನು ಮಾಡ್ತಾರೆ ಅಂತಂದರೆ, ಇಲ್ಲಿರೋರು ಸ್ವಲ್ಪ ಜನ ಪಾಟ್ಸಲ್ಲೆಲ್ಲ ಗಿಡಗಳನ್ನೆಲ್ಲ ಹಾಕ್ಕೊಂಡು ಗರಾಜಲ್ಲಿ ಬೆಳೆಸೋವಂಥದ್ದು. ಗರಾಜಲ್ಲಿ ಸ್ವಲ್ಪ ಬೆಚ್ಚಗಿರುತ್ತೆ, ಅಲ್ಲಿ ಟ್ರೈನರ್ ಹಾಕಿ ಆ ಥರ ಬೆಳೆಸೋವಂಥದ್ದು ಇರುತ್ತೆ. ಆದರೆ ಇಲ್ಲಿ ನಾವು ಗರಾಜಲ್ಲಿ ಗಾಡಿ ನಿಲ್ಲಿಸೋದೇ ಆಗುತ್ತೆ, ಮತ್ತು ಬೇರೆ ಐಟಮ್ಸ್ ಎಲ್ಲ ಇಡೋದೇ ಆಗುತ್ತೆ. ಅದಕ್ಕೋಸ್ಕರ ಸಮ್ಮರಲ್ಲಿ ಮಾತ್ರ ಈ ಥರ ಗಿಡಗಳನ್ನ ಬೆಳೆಸೋವಂಥದ್ದು. ಮತ್ತು ಈಗ ಎಷ್ಟು ರೇಟ್ ಆಗಿದೆ ಅಂತ ಅಂದರೆ, ಟೊಮ್ಯಾಟೊಗೆ $10 per kg ಅಂತೆ. ನಮ್ಮ ಮನೇಲೆ ಹಿಂಗೋ ಬಿಡ್ತಾ ಇದೆ ಟೊಮ್ಯಾಟೊ. ಮತ್ತು ದೇವರಿಗೆ ಹೂವು ಅಂತ ಮಲ್ಲಿಗೆ ಹೂವು, ಡೈರಿ ಹೂವು ಮತ್ತು ಕರ್ಬೇವಿನ ಸೊಪ್ಪು ಎಲ್ಲ ಬೆಳ್ಕೊಂಡಿದ್ದೀವಿ ತಕ್ಷಣಕ್ಕೆ. ಸೊ ಈಗ ನಡೀತಾ ಇದೆ ಗಾರ್ಡನಲ್ಲಿ ಸಮ್ಮರಲ್ಲಿ ಈ ರೀತಿ ಬೆಳ್ಕೊಂಡಿರೋವಂಥದ್ದು. ರಾಮನವಮಿಗೆ ನೀಟಾಗಿ ಎಲ್ಲ ದೇವ್ರ ಪೂಜೆ ಮಾಡಬೇಕು ಅಂತ ಬೆಳಗ್ಗೆನೇ ಎದ್ದು ಎಲ್ಲ ಹೊರಗಡೆ ಎಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿ ಬೆಳಗ್ಗೆನೇ ಪೂಜೆ ಮಾಡೋಣ ಅಂತ ರಾಮನವಮಿಗೆ ಪೂಜೆ ಮಾಡ್ತಾಯಿದ್ದೆ. ಸೊ ಪೂಜೆ ಎಲ್ಲ ಮಾಡಾದಮೇಲೆ ದೇವಸ್ಥಾನದಲ್ಲಂತೂ ತುಂಬಾ ಚೆನ್ನಾಗಿತ್ತು. ರಥೋತ್ಸವ ಆಯಿತು, ಅವತ್ತು ಸ್ಪೆಷಲ್ ಡೇ ಅಂತ ಅನ್ಕೊತೀನಿ. ತುಂಬಾ ಚೆನ್ನಾಗಿ ಮಾಡಿದರು. ಆ್ಯಕ್ಚುಲಿ ಇಲ್ಲಿ ರಾಮನವಮಿಗೆ ನಮ್ಮ ಬೆಂಗಳೂರಲ್ಲೆಲ್ಲ ಏನು ಮಾಡ್ತಾರೆ, ಪಾನಕ ಮಜ್ಜಿಗೆ ಆ ಥರ ಎಲ್ಲ ಹಂಚೋ ಅಂಥದ್ದು. ಇಲ್ಲೆಲ್ಲ ಆ ಥರ ಏನೂ ಇರಲಿಲ್ಲ. ಬಟ್ ತುಂಬ ಚೆನ್ನಾಗಿ ರಥೋತ್ಸವ ಅದನ್ನೆಲ್ಲ ಮಾಡಿದಂಥದ್ದು. ಸೊ ನಾನು ಮನೆಯಲ್ಲಿ ನಾವು ಚಿಕ್ಕವರಿಂದ ನಾವೇನು ಮಾಡ್ತಾಯಿದ್ವಿ, ನಮ್ಮ ಸ್ಕೂಲ್ ಡೇಸಲ್ಲೆಲ್ಲ, ಈಗ ಹಾಲಿಡೇಸ್ ಎಲ್ಲ ಇರ್ತಿತ್ತು, ಸಮ್ಮರ್ ಹಾಲಿಡೇಸ್ ಎಲ್ಲ ಬಂದಿರ್ತಿತ್ತು ಸ್ಕೂಲಲ್ಲಿ. ಆವಾಗ ದೇವಸ್ಥಾನಗಳ ಹತ್ರ ಎಲ್ಲ ಇವಾಗೂ ರೇಗಿಸ್ತಾರೆ. ನಾವು ಚಿಕ್ಕವರಲ್ಲಿ ನಾವು ಯಾವ ರೀತಿ ಎಲ್ಲರೂ ಮಾಡಿರ್ತೀರ ಅದನ್ನು, ನಾವು ಒಬ್ಬರೇ ಅಂತಲ್ಲ, ಸುಮಾರು ಚೈಲ್ಡ್ಹುಡ್ ಮೆಮೊರೀಸು. ಏನಂತಂದರೆ ರಾಮನವಮಿ ಅಂತಂದರೆ ಮನೇಲಿರೋ ಟಿಫನ್ ಕ್ಯಾರಿಯರು ಮತ್ತು ಬಾಟ್ಲುಗಳು ಅದೆಲ್ಲ ತೊಗೊಂಡೋಗಿ ಪಾನಕ ಮಜ್ಜಿಗೆ ಹೆಸರು ಬೇಳೆ ಅದನ್ನೆಲ್ಲ ಈಸ್ಕೊಂಡು ಬರೋವಂಥದ್ದು. ನೀವು ಮನೆಯಲ್ಲಿ ಯಾವ ರೀತಿ ಎಷ್ಟೇ ನೀಟಾಗಿ ಮಾಡ್ಕೊಂಡು ಕುಡಿದ್ರೂ ನಿಮಗೆ ಅಲ್ಲಿ ದೇವಸ್ಥಾನದಲ್ಲಿ ಹಂಚ್ತಾರಲ್ಲ, ಎಷ್ಟು ಡ್ರಮ್ ಹಂಚ್ತಾರಲ್ಲ, ಆ ಟೇಸ್ಟು ಬರೋದೇ ಇಲ್ಲ ನೀವು ಯಾವ ರೀತಿ ಮಾಡ್ಕೊಂಡು ಕುಡಿದ್ರೂ. ಬಟ್ ಆದಷ್ಟು ಆ ಟೇಸ್ಟಿಗೆ ಬರೋಕ್ಕೆ ನಾನು ಟ್ರೈ ಮಾಡಿದೆ. ಬಟ್ ರೋಶ್ನಿ ಹೇಳ್ತಾ ಇದ್ಲು ತುಂಬ ಯಮ್ಮಿಯಾಗಿದೆ ಮಮ್ಮಿ ಅಂತ. ತುಂಬ ಚೆನ್ನಾಗೂ ಕೂಡ ಬಂದಿತ್ತು. ಮನೆಯಲ್ಲೆಲ್ಲ ಪೂಜೆ ಮಾಡಿ ನಾವು ಹೊರಟಿದ್ದಂಥದ್ದು ದೇವಸ್ಥಾನಕ್ಕೆ. ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಹೋಲ್ ವೀಕ್, ಮೇ ಬಿ ಸ್ಪೆಷಲ್ ಡೇಸ್ ಅಂತ ಹೇಳಿದ್ನಲ್ಲ, ಅದು ಏನು ಹೆಸ್ರು ಅಂತ ಗೊತ್ತಿಲ್ಲ ನನಗೆ. ಶಿವಂದು ಏನೋ ಒಂದು ಸ್ಪೆಷಲೈಸ್ಡ್ ಡೇ ಇತ್ತು. 1 ವೀಕ್ ಹೋಲ್ ವೀಕ್ ಬಂದು ರಥೋತ್ಸವ ಅಂತೆ ಅದನ್ನೆಲ್ಲ ಮಾಡಿ ಊಟ ಕೂಡ ಹಾಕಿದ್ರು ದೇವಸ್ಥಾನದಲ್ಲಿ. ಸಾಧಾರಣವಾಗಿ ಶಿವ ವಿಷ್ಣು ಟೆಂಪಲಲ್ಲಿ ನಿಮಗೆ ಕಾರ್ತಿಕ್ ಮಾಸದಲ್ಲಿ ಮಾತ್ರ ಊಟ ಕೊಡುವಂಥದ್ದು. ನಿಜವಾಗ್ಲೂ ಆ ದೇವಸ್ಥಾನದಲ್ಲಿ ಕೊಡುವಂಥ ಊಟ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನನಗೆ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಿದ್ದಂಗೆ ಆ ದೇವ್ರ ದರ್ಶನ ಆಯಿತು. ತುಂಬಾ ಖುಷಿ ಆಯಿತು. ಆ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಆಮೇಲೆ ಆ ರಥೋತ್ಸವದಲ್ಲ ಭಾಗವಹಿಸಿ. ಪ್ರತಿ ಸರಿ ಯಾವ ರೀತಿ ಆಗ್ತಾಯಿತ್ತು ಅಂತ ಅಂದರೆ, ನಾವು ಹೋದಾಗೆಲ್ಲ ರಥ ಎಲ್ಲ ಎಳಿಬೇಕಾದ್ರೆ ಲೇಟ್ ಆಗ್ಬಿಡ್ತು ಅಂತ ಅಂದ್ಕೊಂಡು ಹಾಗೆ ಮಧ್ಯದಲ್ಲೇ ಬಂದುಬಿಡ್ತಾಯಿದ್ವಿ. ಅವತ್ತು ಮಾತ್ರ ತುಂಬ ಲಾಂಗ್ ಇದೆ, ಮೋರ್ ದೆನ್ 3 hours ಏನೋ ಇದೆ ದೇವಸ್ಥಾನದಲ್ಲಿ. ನಾನು ರಥೋತ್ಸವ ಎಲ್ಲ ಭಾಗವಹಿಸಿ ರಥೋತ್ಸವದಲ್ಲಿ ನಿಂತ್ಕೊಂಡು ಆ ದೇವ್ರುಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಪೂಜಿಸ್ತಾರೆ. ದೈವಾರಾಧನೆ ಆಗಿ ತುಂಬ ಚೆನ್ನಾಗಿತ್ತು. ಅದೆಲ್ಲ ಮುಗಿಸ್ಕೊಂಡು ಅಲ್ಲೇ ಸಿಗುವಂಥ ಪ್ರಸಾದ ಕೂಡ ತಿಂದ್ವಿ. ತುಂಬ ಚೆನ್ನಾಗಿತ್ತು. ಒಂದೇ ತಟ್ಟೆಯಲ್ಲಿ ನಿಮಗೆ ಒಂದು 7 ವೆರೈಟೀಸು ಹಾಕ್ಬಿಡ್ತಾರೆ. ಕರೀಸು, ಅನ್ನ ಮತ್ತು ಪಾಯಸ ಎಲ್ಲ ಸಪ್ರೇಟ್ ಕೊಡ್ತಾರೆ. ಅದೆಲ್ಲ ಒಂದೇ ಪ್ಲೇಟಲ್ಲಿ ಹಾಕ್ಕೊಡ್ತಾರೆ. ಬಟ್ ನಿಮ್ಗೇನು ಮಿಕ್ಸ್ಡ್ ಅನ್ಸಲ್ಲ, ತುಂಬಾ ಟೇಸ್ಟಿಯಾಗಿರುತ್ತೆ. ಸಕ್ಕತ್ತಾಗಿತ್ತು. ಅದೆಲ್ಲ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಇರಿ. ಯೂಶ್ವಲಿ ಶಿವ ವಿಷ್ಣು ಟೆಂಪಲ್ 9 ಗಂಟೆಗೆ ಕ್ಲೋಸ್ ಆಗಿಬಿಡುತ್ತೆ. ಆದರೆ ಅವತ್ತು 9:30 ಆಯಿತು, 10 ಗಂಟೆ ಆಯಿತು. ಇಷ್ಟೇ ಜನ ಇದೇ ಥರ ಇದ್ದರು. ಊಟ ಮಾಡಿದ್ದೆ ನಮ್ಮದು 10:15 ಆಯಿತು. ಅವತ್ತು ತುಂಬಾ ಚೆನ್ನಾಗಿತ್ತು ಎಲ್ಲನೂ ಕೂಡ.
ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ, ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋ ಇನ್ವಿಟೇಷನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ವ್ಲಾಗ್ನ ನೋಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು.